ಕೊರೋನಾ ವಾರಿಯರ್ಗಳಾಗಿ ಕೆಲಸ ಮಾಡ್ತಾ ಇರುವಂತಹ ಆಶಾ ಕಾರ್ಯಕರ್ತೆಯರ ಕಥೆ ಏನು, ಅವರ ಅಳಲೇನು, ಸಮಸ್ಯೆಗಳೇನು ಅನ್ನೋದನ್ನ ನೋಡಿದ್ವಿ. ಇನ್ನೊಂದು ಕಡೆ ಈಗ ಕೊರೋನಾ ವಾರಿಯರ್ಗಳಾಗಿ ಕೆಲಸ ಮಾಡ್ತಾ ಇರೋದು ಪೌರ ಕಾರ್ಮಿಕರು. ಅವರು ಕೂಡ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕೇವಲ ಹೆಸರಿಗೆ ಮಾತ್ರ ಇವರು ಕೊರೋನಾ ವಾರಿಯರ್ಸ್. ಕೊರೋನಾದಿಂದ ಸಾವನ್ನಪ್ಪಿದ್ರೆ ಅವರ ಕುಟುಂಬದವರಿಗೆ ಕಿಂಚಿತ್ತೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಪೌರ ಕಾರ್ಮಿಕರ ಕುಟುಂಬಗಳ ಕಣ್ಣೀರ ಕಥೆಗಳನ್ನ ನಾವು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಪೌರ ಕಾರ್ಮಿಕರ ಸ್ಥಿತಿ ಯಾವ ರೀತಿಯಾಗಿದೆ, ಅವರ ಮನೆಯವರ ಸ್ಥಿತಿ ಯಾವ ರೀತಿಯಾಗಿದೆ, ಎಂತಹ ಸಮಸ್ಯೆಗಳಲ್ಲಿ ಅವರು ಸಿಲುಕಿಕೊಂಡಿದ್ದಾರೆ ಅನ್ನೋದು. ಒಂದೊಂದು ಕುಟುಂಬದ್ದು ಕೂಡ ಒಂದೊಂದು ಕತೆ. ತಂದೆ ತಾಯಿ ಇಬ್ರು ಕೂಡ ಸಾವನ್ನಪ್ಪಿ ಮಕ್ಕಳು ತಬ್ಬಲಿಗಳಾಗಿರುವಂತಹ ಎಷ್ಟೋ ಉದಾಹರಣೆಗಳು ಕೂಡ ಇದೆ. ಅಂತಹ ಉದಾಹರಣೆಗಳನ್ನ ಕೂಡ ತೋರಿಸ್ತಾ ಹೋಗ್ತೀವಿ. ಆಟೋ ಓಡಿಸಿ ಅಕ್ಕನನ್ನ ಸಾಕ್ತಾ ಇದೆ ಒಂದು ಕುಟುಂಬದಲ್ಲಿ ಇರುವಂತಹ ಒಂದು ಘಟನೆ. ಆ ತಮ್ಮ ತನ್ನ ಅಕ್ಕನನ್ನ ಸಾಕ್ಬೇಕು ಅಂತ ಹೇಳಿ ಆಟೋ ಓಡಿಸ್ತಾ ಇದ್ದಾರೆ. ಇನ್ನು ಗೋರಿಪಾಳ್ಯದ ಮತ್ತೊಂದು ಕುಟುಂಬದ ಕಥೆಯನ್ನ ಹೇಳ್ತೀವಿ ನೋಡಿ. ಪೌರ ಕಾರ್ಮಿಕ ಶ್ರೀನಿವಾಸ್ 9 ತಿಂಗಳ ಹಿಂದೆ ಸಾವನ್ನಪ್ಪಿದ್ದಾರೆ. ಅವರ ಪತ್ನಿ ರೇಣುಕಾ ಕಳೆದ ವಾರ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ. ಕುಟುಂಬಕ್ಕೆ ಆಧಾರ ಆಗಿದ್ದಂತಹ ಪೌರ ಕಾರ್ಮಿಕರು ಈಗ ಪರಿಹಾರವೂ ಕೂಡ ಸಿಗದೆ ಈ ಕುಟುಂಬ ನಿರ್ವಹಣೆ ಮಾಡೋದೇ ಈಗ ಕಷ್ಟವಾಗಿದೆ. ಮೃತ ಕುಟುಂಬಕ್ಕೆ ಕೆಲಸ ನೀಡದೆಯೂ ಕೂಡ ಸರ್ಕಾರ ಇಲ್ಲಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ. ಪರಿಹಾರ ಇಲ್ಲ, ಅಕ್ಕತ್ತ ಕಡೆ ತಂದೆ ತಾಯಿ ಇಲ್ಲ, ಈಗ ಮಕ್ಕಳು ಏನ್ ಮಾಡಬೇಕು ಅನ್ನುವಂತಹ ಸ್ಥಿತಿಯಲ್ಲಿದ್ದಾರೆ. ಮೃತ ಕುಟುಂಬಕ್ಕೆ ಕೆಲಸ ಕೂಡ ಕೊಟ್ಟಿಲ್ಲ, ಆ ರೀತಿಯ ನಿರ್ಲಕ್ಷ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇನ್ನು ಕೊರೋನಾ ವಾರಿಯರ್ಗೆ 30 ಲಕ್ಷ ಪರಿಹಾರ ಅಂತ ಹೇಳಿ ಬಿಬಿಎಂಪಿ ಘೋಷಣೆ ಮಾಡಿದೆ. ಆದ್ರೆ ಬಿಬಿಎಂಪಿಯಲ್ಲಿ 39 ಮಂದಿಗೆ ಸಿಕ್ಕಿಲ್ಲ ಯಾವುದೇ ರೀತಿಯ ಪರಿಹಾರ. ಆರೋಗ್ಯ ಇಲಾಖೆಗೆ ಕಡತ ಹೋದ್ರೆ ಅಲ್ಲೂ ಕೂಡ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಕೇವಲ ಕಡತಗಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೆ ಅಷ್ಟೇ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ಒಂದು ಪೌರ ಕಾರ್ಮಿಕರ ಕುಟುಂಬದಲ್ಲೂ ಒಂದೊಂದು ಕರುಣಾಜನಕ ಕಥೆ ಇದೆ. ಪ್ರತಿ ಒಂದು ಕುಟುಂಬಸ್ಥರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಎಷ್ಟೋ ಮಕ್ಕಳು ತಂದೆ ತಾಯಿಗಳಿಲ್ಲದೆ ಅನಾಥರಾಗಿದ್ದಾರೆ, ತಬ್ಬಲಿಗಳಾಗಿದ್ದಾರೆ. ಮುಂದೇನ್ ಮಾಡಬೇಕು, ಹೇಗೆ ಜೀವನ ನಡೆಸಬೇಕು ಅನ್ನುವಂತಹದ್ದು ಗೊತ್ತಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ಬಾರಿ ಕೂಡ ಪೌರ ಕಾರ್ಮಿಕರನ್ನ ನೆನೆಸ್ಕೊಂಡಾಗ ಒಂದು ದಿನ ಕೂಡ ಮನೆಯಲ್ಲಿ ಏನಾದ್ರೂ ಒಂದು ಚೂರು ಸಮಸ್ಯೆಗಳ ಆದ್ರೆ ಅಥವಾ ಮನೆಯಲ್ಲಿದ್ದಂತಹ ಕಸ ಹೊರಗೆ ಹೋಗದಿದ್ರೆ ನಾವು ಅನ್ಕೊಳ್ತೀವಿ, ಯಾಕೆ ಇವತ್ತು ಕಸದವರು ಬರ್ಲಿಲ್ಲ, ಯಾಕೆ ಇವತ್ತು ತಗೊಂಡು ಹೋಗಿಲ್ಲ, ಇವತ್ತು ಸ್ವಚ್ಛ ಆಗಿಲ್ಲ, ಆ ತರದ ನೂರಾರು ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಆದ್ರೆ ಪೌರ ಕಾರ್ಮಿಕರು ಇಷ್ಟೆಲ್ಲ ಸಂಕಷ್ಟದ ನಡುವೆ ಸಾಕಷ್ಟು ರೀತಿಯಲ್ಲಿ ತಾವು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಗೋರಿಪಾಳ್ಯದ ಮತ್ತೊಂದು ಕರುಣಾಜನಕ ಕಥೆಯನ್ನ ಹೇಳ್ತೀವಿ. ಶ್ರೀನಿವಾಸ್ ಪತ್ನಿ ರೇಣುಕಾ ಅನ್ನೋರು 7 ವರ್ಷದಿಂದ ಪೌರ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದ್ರೆ ತಂದೆ ಶ್ರೀನಿವಾಸ್, ತಾಯಿ ರೇಣುಕಾ ಇಬ್ಬರು ಕೂಡ ಕೊರೋನಾದಿಂದ ಸಾವಿಗೀಡಾದ್ರು. ಈಗ ಈ ಇಬ್ಬರು ಮಕ್ಕಳು ಕೂಡ ತಬ್ಬಲಿಗಳಾಗಿದ್ದಾರೆ. ತಮ್ಮ ಆಟೋ ಓಡಿಸ್ತಾ ಅಕ್ಕನನ್ನ ಸಾಕ್ತಿದ್ದಾರೆ. ಈಗ ಲಾಕ್ಡೌನ್ ಆಗಿರೋದ್ರಿಂದ ಆಟೋ ಓಡಿಸೋಕು ಕೂಡ ಆಗದೆ, ಬೇರೆ ಕೆಲಸ ಕೂಡ ಸಿಗದೆ ತಾಯಿ ಕಳೆದುಕೊಂಡಂತಹ ದುಃಖದಲ್ಲಿ ಇಬ್ರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದಿರಂತಹ ಆ ಒಂದು ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಈಗಾಗಲೇ ತಮ್ಮ ತಂದೆಯ ಫೋಟೋವನ್ನ ಕೂಡ ಹಿಡಿದಿದ್ದಾರೆ. ಯಾರೂ ಇಲ್ಲ, ನಾವು ತಬ್ಬಲಿಗಳಾಗಿದ್ದೀವಿ, ನಮ್ಗೆ ಸಾಕೋದಿಕ್ಕೆ ಅಥವಾ ಬದುಕೋದಿಕ್ಕೆ ಈಗ ಕಷ್ಟ ಆಗುವಂತಹ ಪರಿಸ್ಥಿತಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ವರ್ಷ ಆಗಸ್ಟ್ 23 ತಾರೀಕು ನಮ್ಗಿನ್ನೂ ಏನೂ ಅನುಕೂಲ ಆಗಿಲ್ಲ ಸರ್. ನಮ್ಮ ತಾಯಿ ಇವಾಗ ರೀಸೆಂಟ್ ಆಗಿ ತೀರೋಗಿದ್ರು. ಇನ್ನೂ ನಮಗೆ ಅವರು ಯಾವ ಕಾರಣಕ್ಕಮ್ಮ ತೀರ್ಕೊಂಡಿದ್ದು? ಹುಷಾರಿಂದ ತೀರ್ಕೊಂಡ್ರು ಸರ್. ಏನು ಬರಲ್ಲ ಅಂತ ಇಲ್ಲ, ರೆಸ್ಪಾನ್ಸು ಮಾಡ್ತಾ ಇಲ್ಲ ಅವರು. ಇನ್ನೂ ಏನು ಕೊಡ್ತಾನೆ ಇಲ್ಲ ಸರ್. ಕಾಲ್ ಮಾಡ್ತಾ ಇದ್ರು, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು. ಅದೇ ಲಾಸ್ಟ್ ಇಯರ್ ತಿರ್ಕೊಂಡಿತ್ತು 2020ಅಲ್ಲಿ 8 ಮಂತ್. ಇವಾಗ 9 ತಿಂಗಳು ಮೊದಲನೇ ತಿಂಗಳು ರನ್ನಿಂಗಲ್ಲಿ ಆಯ್ತದೆ. ಅವ್ರಿಗೆ ಕೇಳಿದ್ರೆ ಆಫೀಸಲ್ಲಿ ಬರೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವ್ರಿಗೆ ಸರ್ವಿಸು ಇನ್ನೂ ಆಗಿಲ್ಲ, ಅಷ್ಟು ಸರ್ವಿಸ್ ಅಮೌಂಟು ಬಂದಿಲ್ಲ ನಮಗೆ. ನಾವು ಆಟೋ ಕೆಲಸಕ್ಕೆ ಹೋಗ್ತೀವಿ ಸರ್. ಅವರು 1 ತಿಂಗಳು ಆಯಿತು. ನಮಗೂ ಹೊಸದಾಗಿ ಕೆಲಸಕ್ಕೆ ಸೇರಿಸ್ಕೊಂತೀನಿ ಅಂತ ಹೇಳಿದ್ರೆ ಅವಾಗ 2 ತಿಂಗಳಿಂದ ಹೋಗ್ತಾ ಇದ್ದೀವಿ ಸರ್, ನಾನು ನನ್ನ ಫ್ಯಾಮಿಲಿ. ಇನ್ನು ಬೆಂಗಳೂರಿನ ಮಾಗಡಿ ರಸ್ತೆಯ ಅಗ್ರಹಾರದ ಗಂಗಾಧರ್ ಅನ್ನೋರ ತಾಯಿ ಇವರು. ಗಂಗಾಧರ್ ಕುಟುಂಬಕ್ಕೆ ಆಧಾರವಾಗಿದ್ದ ಪೌರ ಕಾರ್ಮಿಕರು. ನೇರ ಪಾವತಿ ಆಧಾರದ ಮೇಲೆ ಪೌರ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಕಳೆದ 15 ವರ್ಷದಿಂದ ಅಗ್ರಹಾರದಲ್ಲಿ ಕೆಲಸ ಮಾಡ್ತಿದ್ರು. ಕಳೆದ ಸಲ ಅಂದ್ರೆ 9 ತಿಂಗಳ ಹಿಂದೆ ಕೊರೋನಾದಿಂದ ಸಾವನ್ನಪ್ಪಿದ್ರು. ಇವತ್ತು ಅವರ ಕುಟುಂಬ ಅನಾಥವಾಗಿದೆ. ಗೌರ್ಮೆಂಟ್ ಇಂದ ಬರೋದು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು. 1 ವರ್ಷ ಆಯ್ತು ಸರ್. ಅವ್ರು ಇನ್ನ ಯಾವುದು ಬಂದಿಲ್ಲ ನಮಗೆ ಸರ್. ಇವ್ರು ಮನೆ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಕೈಯಲ್ಲಿ ಆಗಲ್ಲ, ನಾವು ಎಲ್ಲಿ ಹೋಗ್ತಾ ಇಲ್ಲ. ನಾನು ಆಗದಷ್ಟು ಏನಲ್ಲ
ತರಕಾರಿ ಗಿರ್ಕಾರಿ ಮಾರ್ಕೊಂಡು ಜೀವನ ಮಾಡ್ತೀವಿ ಸರ್. ಹೇಗೆ ನಡೆಸೋದ್ರಿಂದ ಬರೋದ್ರೆಲ್ಲ ಮಾಡ್ಬೇಕಲ್ಲ ಸರ್. ಗೌರ್ಮೆಂಟ್ ಇಂದ ಬರೋದು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು. ಪಾಲಿಕೆಯಲ್ಲಿ ನೇರ ವೇತನ ಪೌರ ಕಾರ್ಮಿಕರು ಮತ್ತು ಕಾಯಂ ಪೌರ ಕಾರ್ಮಿಕರು ಸುಮಾರು 15 ಮಂದಿ ತೀರ್ಕೊಂಡಿದ್ದಾರೆ. ಇಲ್ಲಿ ತನಕ ಸರ್ಕಾರದಿಂದ ಬರೋವಂಥ ಸವಲತ್ತುಗಳು ಇದುವರೆಗೂ ಕೊಟ್ಟಿಲ್ಲ. 10 ಲಕ್ಷ ಇರ್ಬೋದು, 50 ಲಕ್ಷ ಇರ್ಬೋದು, ಒಂದು ಪೈಸಾನು ಇದುವರೆಗೂ ಸೇರಿಲ್ಲ ಸರ್. ಈಗ ನೋಡು, ಈಗ ಪಾಸಿಟಿವ್ ಬಂದು ಸುಮಾರು ಜನ ತೀರ್ಕೊಂಡಿದೆ. ಈಗ ತಿರುಗಿ ನೋಡಲ್ಲ. 20,000 ಪರಿಹಾರ ನಾವು ಲೀಡ್ಗೆಲ್ಲ ಗೋಗಾರಿ 20,000 ಕೊಡಿ ಅಂತ ಕೇಳಿದಾಗ ಅವ್ರು ಮಾತ್ರ 20,000 ಮಾತ್ರ ಕೊಟ್ಟರು. ಇದುವರೆಗೂ ಪರಿಹಾರ ಇಲ್ಲ. ಅವ್ರ ಮನೆಗೆ ಅವ್ರ ಮಕ್ಕಳಿಗೆ ಕೆಲಸನೂ ಇಲ್ಲ. ಎಲ್ಲ ಕೊಡ್ತೀವಂತ ಹಿಂದಿನ ಆಯುಕ್ತರಾದಂಥ ಮಂಜುನಾಥ ಪ್ರಸಾದ್ ಅವರು ಎಲ್ಲ ಒಪ್ಕೊಂಡಿದ್ರು. ಎಲ್ಲ ನಮ್ಮ ಪ್ರೊಸೀಡಿಂಗ್ಸು ಆಗಿದೆ. ಮಲ್ಲೇಶ್ವರದಲ್ಲಿ IPP ಕಚೇರಿಯಲ್ಲಿ ದೊಡ್ಡ ಒಂದು ಸಭೆ ಮಾಡಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ದೊಡ್ಡ ಸಭೆ ಆಯಿತು. ಎಲ್ಲ ನಿಮ್ಗೆ ಏನೇನು ಬರಬೇಕು ಎಲ್ಲ ಕೊಡ್ತೀವಿ ಬಂದರು. ಇದುವರೆಗೂ ಕೊಟ್ಟಿಲ್ಲ ಸರ್. ಪಾಲಿಕೆಯಲ್ಲಿ ಪರಿಹಾರ ಧನ ಹೋದ ವರ್ಷ ಒಂದು ಇನ್ಶೂರೆನ್ಸ್ ವ್ಯವಸ್ಥೆ ಕೆಳಗೆ ನಾವು ತೆಗೆದುಕೊಳ್ತಾ ಇದ್ವಿ. ಅಲ್ಲಿ ಅದರ ಪ್ರಕಾರ ಎಲ್ಲ 20 ಕೇಸ್ಗಳನ್ನು ನಾವು ರಿಫರ್ ಮಾಡಿದ್ದೀವಿ. ಅದರಲ್ಲಿ 16 ಕೇಸ್ಗಳನ್ನು ಪರಿಗಣನೆ ಮಾಡಲಾಗಿದೆ ಅಂತ ಹೇಳಿ ನನಗೆ ವರದಿ ಆಗಿದೆ. ಇನ್ನು 4 ಕೇಸ್ಗಳು ಜಾರಿಯಲ್ಲಿದೆ. ಅದರ ಜೊತೆಗೆ ಈ ವರ್ಷ ಆ ಇನ್ಶೂರೆನ್ಸ್ ವ್ಯವಸ್ಥೆ ಇಲ್ಲ. ಇನ್ಶೂರೆನ್ಸ್ ವ್ಯವಸ್ಥೆ ಇಲ್ಲದೆ ಇರುವಾಗ ನಮ್ಮ ಸಂಸ್ಥೆಯಿಂದಲೇ ನಾವು 10 ಲಕ್ಷ ಕೊಡುವಂಥದ್ದು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಅದನ್ನು ನಾವು ಮುಂದುವರಿಸ್ಕೊಂಡು ಸರ್. ಅದು ಅಂದರೆ ಯಾರಿಗೂ ಕೊಟ್ಟಿಲ್ಲ ಸರ್. ಲಾಸ್ಟ್ ಇರ್ತಕ್ಕಂಥದ್ರಲ್ಲಿ ಇನ್ಶೂರೆನ್ಸ್ ಮೂಲಕ ಬಂದಿದೆ. ಸೊ ಪೌರ ಕಾರ್ಮಿಕರು ಈ ರೀತಿಯಾಗಿ ಗೋಳಾಡ್ತಾ ಇದ್ರೆ, ಸಂಕಷ್ಟವನ್ನ ಅನುಭವಿಸ್ತಾ ಇದ್ರೆ, ಯಾವುದೇ ರೀತಿಯ ಇನ್ಶೂರೆನ್ಸ್ ಇಲ್ಲ ಅನ್ನೋದನ್ನ ಈಗ BBMP ಕಮಿಷನರ್ ಗೌರವ್ ಗುಪ್ತಾ ಹೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್